ಎಲ್ಲರಿಗೂ. ನಾನು ಇವತ್ತಿನ ವಿಡಿಯೋದಲ್ಲಿ ಬಾಡಿ ಅಂಬ್ರೆಲಾ ಡ್ರೆಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ, ಪೇಪರ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫೋಲ್ಡಿಂಗ್ ಬಂದು ಈ ಥರ ಪೇಪರ್ ಶೀಟ್ ಇರುತ್ತಲ್ವ, ಇದು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದು ಕ್ಲೋಸ್ ಇರಬೇಕು, ನಮ್ಮ ಕಡೆ ಇರೋದು ಇದು ಓಪನ್ ಇರುತ್ತೆ. ಅವ್ರದ್ದು ಬಾಡಿ ಉದ್ದ ಬಂದು 13 ಇದೆ. ನೋಡಿ, ಅವ್ರ ಬಾಡಿ ಉದ್ದ ಬಂದು 13.5 ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫೋಲ್ಡಿಂಗ್ ಹಾಕ್ಕೊಡಿ. ನೋಡಿ, ಇದು ಭುಜದ ಹಿಂಭಾಗದ ಭಾಗ. ಭುಜ ನಾನು ಟೋಟಲಾಗಿ 6ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಭುಜ ಬಂದು 3, ಇದು ಭುಜದ ಹಿಂಭಾಗದ ಭಾಗ. ಇದು 3.5 ಸಿಗುತ್ತೆ ಇವ್ರ ಅಳತೆಗೆ. ಇದು ಮುಂಭಾಗದ ರೌಂಡ್ ಬಂದು 4 ಇದೆ ಫ್ರೆಂಡ್ಸ್. ಇದು ಬಗಲು ಬಂದು 6 ಇದೆ ಒಂದು ಅಳತೆ. ನೋಡಿ, ಪೇಪರ್ ಸ್ಕೆಚಲ್ಲಿ ಫಸ್ಟು ಇದು ಸುತ್ತಳತೆ 11. ನೋಡಿ, 11 ಇರುತ್ತೆ ಇದು. ನೋಡಿ, ಇದು ಹಂಗಾಗಿ ನಾನು ಸುತ್ತಳತೆ ನಿಮಗೆ ತೋರಿಸಿಲ್ಲ. ನೋಡಿ, ಇದು ಉದ್ದ, ಇದು ಸುತ್ತಳತೆ ಫ್ರೆಂಡ್ಸ್, ಇದು ಸುತ್ತಳತೆ. ನೆಕ್ಸ್ಟ್ ಬಂದು ನಾನು ಭುಜದ ಹಿಂಭಾಗದ ಭಾಗ 3.5 ಇದೆ. ಇದು 3, ಇದು 6 ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಕ್ರಾಸಲ್ಲಿ ಬಂದು 1.5ಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಹಿಂಭಾಗ ಒಂದು 1/2 ಇಂಚು ಹಾಕ್ಕೊಳ್ಳಿ. ಇದು ಸೊಂಟದ ಸುತ್ತಳತೆ ಬಂದು ನೋಡಿ 10 ಇದೆ ಇವ್ರದ್ದು. 10ಕ್ಕೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ರಾಸಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಇದು ಮುಂಭಾಗದ ಶೇಪ್ ಬಂದು ಮುಂಭಾಗ ಹಿಂಭಾಗ ಇವ್ರದ್ದು ನೆಕ್ ಶೇಪು ಸೇಮ್ ಇದೆ, ಹಾಗಾಗಿ ನಾನು ಸೇಮ್ ತೊಗೊಂಡಿದ್ದೀನಿ. ಹಿಂಭಾಗ ನಿಮಗೆ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ನೋಡಿ ಇಲ್ಲೇ ಹಾಕಿ ತೋರಿಸ್ತಾ ಇದೆ ಹಿಂಭಾಗದ್ದು. ಈ ಥರ ಇದು ಹಿಂಭಾಗ, ಇದು ಮುಂಭಾಗ ಶೇಪು. ನೋಡಿ, ಕಟಿಂಗ್ ಬಂದು ಇದು ಈ ಥರ ಇದೆ. ಫಸ್ಟು ಮುಂಭಾಗದ್ದು ಕಟಿಂಗ್ ಮಾಡ್ತೀವಿ ನೀವು. ನೆಕ್ಸ್ಟ್ ನೋಡಿ, ಇದು ಹಿಂಭಾಗದ್ದು ನಾನು ಇಲ್ಲಿ ಹಾಕಿದ್ದೀನಲ್ವ, ಅದನ್ನು ಇಲ್ಲಿ ಹಿಂಭಾಗದ್ದು ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ನೋಡಿ, ನಾನು ಮುಂಭಾಗದ ಶೇಪ್ ಹಾಕಿದೆ, ಹಿಂಭಾಗದ ಶೇಪು ಈ ಥರ ಬರುತ್ತೆ. ಫ್ರಂಟಲ್ಲಿ ಹಿಂಭಾಗ ಮುಂಭಾಗ ಶೇಪ್ ಹಾಕಿದ್ರಿಂದ ಸ್ಟಾರ್ಟಿಂಗ್ ಕಲೆಯವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಹಿಂಭಾಗದಲ್ಲಿ ಶೇಪ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಬಂದು ಬಗಲ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನೋಡಿ ಇಲ್ಲಿ ಭುಜ ಓಪನ್ ಮಾಡಿದರೆ ನಿಮಗೆ ಹಿಂಭಾಗ ಮುಂಭಾಗ ಪಾರ್ಟು ಸಿಕ್ಬಿಡುತ್ತೆ. ನೋಡಿ, ಇದು ಹಿಂಭಾಗದ್ದು, ಇದು ಮುಂಭಾಗದಲ್ಲಿ ಬಗಲಿ ಶೇಪು ಇನ್ನೂ ಒಂದಿದೆ, ಅದನ್ನು ನೀವು ಮುಂಭಾಗದ ಮಾತ್ರ ಕಟ್ ಮಾಡಬೇಕು. ಹಿಂಭಾಗದ ಫೇಸ್ ಕಟ್ ಮಾಡಿದ್ರೆ ನಿಮಗೆ ಕಟಿಂಗ್ ರಾಂಗ್ ಆಗುತ್ತದು. ನೋಡಿ,
ನೋಡಿ ಹಿಂಭಾಗದ್ದು ಇದು ಮುಂಭಾಗದ್ದು ಶೇಪು ನಾವು ಇದನ್ನು ಜಾಸ್ತಿ ತೆಗೆದಿರ್ತೀವಿ. ನೋಡಿ ಇದು ಬಾಡಿ ಶೇಪ್ ಆಯ್ತಲ್ವಾ, ಇದಕ್ಕೆ ಸ್ಕರ್ಟಿಂಗು ಹೆಂಗೆ ಅಳತೆ ತಗೊಳುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನೋಡಿ ಪೇಪರ್ ಶೀಟಲ್ಲಿ ಇದು ಯಾವ ಥರ ಫೋಲ್ಡಿಂಗ್ ಹಾಕ್ಬೇಕು ಅಂದರೆ ಅಂಬ್ರೆಲಾಗೆ ಅದು ಈ ಥರ ಪೇಪರ್ ಇರುತ್ತಲ್ವ, ಈ ಥರ ಕ್ರಾಸಲ್ಲಿ ನೀವು ನೋಡಿ ಈ ಥರ ಕ್ರಾಸಲ್ಲಿ ಫೋಲ್ಡಿಂಗ್ ಹಾಕಬೇಕಾಗುತ್ತೆ. ನೋಡಿ ಸುತ್ತಳತೆ ಇಲ್ಲಿ ನಾನು ಸೊಂಟದ್ದು ಇದಕ್ಕೆ 10 ಮಾರ್ಕ್ ಮಾಡಿದ್ದೀನಲ್ವ, ಇದನ್ನು ನೋಡಿ 10 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀವು ಇಲ್ಲಿಂದ ನೀವು 10 ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟಿಂಗು ನೋಡಿ 3 ಹತ್ರನೂ 10 ಬಂತು ನೋಡಿ. ಈ ಥರ ಇದು ಈ ಬಗ್ಗೆ ನೀವು 10 ಸೆಂಟಿಮೀಟರ್ ನೀವು ತಗೋಬೇಕಾಗುತ್ತೆ ನೋಡಿ. ಇದಕ್ಕೆ ಬಂದು ಈ ಥರ ಶೇಪು ಸರ್ಕಲಲ್ಲಿ ಈ ಥರ ಶೇಪ್ ಹಾಕ್ಕೊಳ್ಳಿ ನೀವು. ಸ್ಕರ್ಟ್ ಉದ್ದ ಬಂದು ನಿಮ್ಮ ಸ್ಕರ್ಟ್ ಉದ್ದ ಎಷ್ಟು ಅಳತೆ ಇರುತ್ತೋ ಅಷ್ಟು ನಾನು ಈ ಪೇಪರಲ್ಲಿ ನಿಮಗೆ ಇದು 11 ಸಿಗ್ತಾ ಇದೆ, 11 ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಇದು ನಾನು 1 ಶೀಟ್ ಹಾಕ್ತಾಯಿದ್ದೀನಿ ಪೇಪರ್ ಕಟ್ಟಿಂಗೋಸ್ಕರ. ನೀವು ಬಟ್ಟೆಲಿ ಹಾಕಬೇಕಾದ್ರೆ ಇದು 2 ಶೀಟು ತೊಗೋಬೇಕಾಗುತ್ತೆ. 2 ಶೀಟ್ ಅಂದರೆ ನೋಡಿ ನಾನು ಪೇಪರ್ ಮೇಲೆ ಪೇಪರ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ 2 ಒಟ್ಟಿಗೆ ಹಾಕ್ಕೊಂಡು ನಾನು ನಿಮಗೆ ತೋರಿಸಿದ್ನಲ್ಲ ಫೋಲ್ಡಿಂಗು, ಅದೇ ಥರ ಫೋಲ್ಡಿಂಗ್ ಮಾಡ್ಕೊಬೇಕು. ಫೋಲ್ಡಿಂಗ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟಿಂದು ಫ್ರಂಟ್ ಪಾರ್ಟಿಂದು 2 ನಿಮಗೆ ಕಟಿಂಗ್ ಸಿಗುತ್ತೆ. ನೋಡಿ ಈ ಥರ ಸ್ಕರ್ಟಿನ ಕಟ್ಟಿಂಗ್ ಬರುತ್ತೆ ನೋಡಿ. ಇದು ಬಾಡಿ ಕಟ್ಟಿಂಗು. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎರಡು ಪೇಪರ್ ಏರಿಕೆ ಇದೆ ನೋಡಿ. ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು 2 ಅಟ್ಯಾಚ್ ಆಗಬೇಕಲ್ಲ ಇದು. ಹಂಗಾಗಿ ನೀವು ಇಲ್ಲಿ 2 ಶೀಟು ತೆಗಿಬೇಕಾಗುತ್ತೆ. 2 ಶೀಟ್ ಹಾಕೊಂಡೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಕಟ್ಟಿಂಗ್ ಬರುತ್ತೆ. ಇಲ್ಲಿ ಬಾಡಿ ಒಳಗೆ ನೀವು ಸ್ವಲ್ಪ ಶೇಪನ್ನ ತೆಗಿಬೇಕಾಗುತ್ತೆ, ತೋರಿಸ್ತೀನಿ ಇಲ್ಲಿ. ನೋಡಿ ಇಲ್ಲಿಂದ 1 ಇಂಚು ಇಲ್ಲ 1.5 ಇಂಚಿಗೆ 1 ಇಂಚು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಇದು ಫಿನಿಶಿಂಗ್ ನೀಟಾಗಿ ಬರೋದಕ್ಕೋಸ್ಕರ ಈ ಥರ ಶೇಪ್ ತೆಗಿತಾ ಇದ್ದೀನಿ. ಇದು ಪೇಪರಲ್ಲಿ ಎಷ್ಟು ಅಳತೆ ಇದೆಯೋ ಅಷ್ಟು ನನಗೆ ಸಿಕ್ಕಿದೆ ನೋಡಿ. ಅಂಬ್ರೆಲಾ ಫ್ರಾಕ್ ಆಗಲಿ ಅಂಬ್ರೆಲಾ ಟಾಪ್ ಆಗಲಿ ಇದೇ ಥರ ಕಟಿಂಗ್ ಮಾಡೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.